ಅಮೆರಿಕ ಅಂದ್ರೆ ಅದನ್ನ ಜಗತ್ತಿನ ದೊಡ್ಡಣ್ಣ ಅನ್ನೋ ಕಾಲ ಏನಿತ್ತಲ್ವಾ ಅದಿವಾಗಿಲ್ಲ. ಯಾಕಂದ್ರೆ ಇತ್ತೀಚೆಗಷ್ಟೇ ನಡೆದ ಭಾರತ ಹಾಗೆ ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳ ಸೀನ್ ಈಗ ಚೇಂಜ್ ಆಗಿರೋದು ನಮ್ಮ NSA ಅಜಿತ್ ದೋವಲ್ ಅವರ ಎಂಟ್ರಿಯಿಂದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದಾದಾಗಿರಿ ಅಥವಾ ಬೆದರಿಸೋ ತಂತ್ರಗಳು ಭಾರತದ ಮುಂದೆ ನಡೆಯೋದಿಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಅಜಿತ್ ದೋವಲ್ ಹೇಳಿದ್ದಾರೆ. ಬ್ಲೂಮ್ಬರ್ಗ್ ವರದಿ ಪ್ರಕಾರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರಿಗೆ ದೋವಲ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ದೇಶದ ಸಾರ್ವಭೌಮತ್ವ ಹಾಗೆ ಕಾರ್ಯತಂತ್ರದ ಸ್ವಾಯತ್ತತೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಸೀನೇ ಇಲ್ಲ ಅಂತ ಕಟ್ಟಿ ತುಂಡು ಮಾಡಿದ ಹಾಗೆ ಮಾತನಾಡಿದ್ದಾರೆ. ಅಜಿತ್ ದೋವಲ್ ಅವರು ಅಮೆರಿಕಕ್ಕೆ ಕೊಟ್ಟಿರೋ ಸಂದೇಶ ಅಂತೂ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೋಡಿ, ನೀವು ಸುಂಕ ಹಾಕ್ತೀವಿ, ದಂಡ ಹಾಕ್ತೀವಿ ಅಂತ ಬೆದರಿಕೆಯನ್ನ ಒಡ್ಡಿದ್ರೆ ಅದಕ್ಕೆ ನಾವು ಬಗ್ಗೋದಿಲ್ಲ. ಟ್ರಂಪ್ ಅವರ ಈ ಅಧಿಕಾರದ ಅವಧಿ ಮುಗಿಯೋ ತನಕ ಬೇಕಿದ್ರೂ ನಾವು ಕಾಯ್ತೀವಿ, ಆದರೆ ಒತ್ತಡಕ್ಕೆ ಮಾತ್ರ ಮಣಿಯೋದಿಲ್ಲ ಅಂತ ಸ್ಟ್ರೈಟ್ ಆಗಿ ಹೇಳಿದ್ದಾರೆ. ಅಮೆರಿಕದ ದಂಡನಾತ್ಮಕ ಸುಂಕಗಳಿಂದ ಸಂಬಂಧ ಹಳಸಿದ್ದ ಟೈಮ್ನಲ್ಲಿ ದೋವಲ್ ಅವರ ಈ ಮಾತು ಅಮೆರಿಕನ್ನರಿಗೆ ನಿಜಕ್ಕೂ ಶಾಕ್ ಕೊಟ್ಟಿದೆ. ದೋವಲ್ ಅವರು ಸಂಬಂಧ ಸರಿ ಮಾಡೋಕೆ ಹೋದ್ರು ನಿಜ, ಆದ್ರೆ ಅಲ್ಲಿ ಒಂದು ಲಕ್ಷ್ಮಣ ರೇಖೆಯನ್ನ ಎಳೆದ್ಬಿಟ್ಟಿದ್ದಾರೆ. ನಾವು ಮಾತುಕತೆಗೆ ರೆಡಿ ಇದ್ದೀವಿ, ಆದರೆ ನಮ್ಮ ಕಂಡೀಷನ್ ಮೇಲೆ ಅನ್ನೋದು ಅವರ ಸ್ಟ್ಯಾಂಡ್. ಅಮೆರಿಕ ನಮ್ಮ ಪಾರ್ಟ್ನರ್ ಹೌದು, ಹಾಗಂತ ಅವ್ರು ಹೇಳ್ದಂಗೆಲ್ಲ ಕುಣಿಯೋದಕ್ಕಾಗೋದಿಲ್ಲ. ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅಂತ ದೋವಲ್ ತೋರಿಸ್ಕೊಟ್ಟಿದ್ದಾರೆ. ದೋವಲ್ ಈ ರೀತಿಯಾಗಿ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದ ಹಾಗೆ ಟ್ರಂಪ್ ಆಡಳಿತ ಸ್ವಲ್ಪ ಕೂಲ್ ಆಗಿದೆ. ಸುಂಕಗಳನ್ನ ರದ್ದು ಮಾಡೋ ನಿರ್ಧಾರಕ್ಕೆ ಬಂದಿರೋದು ಹಾಗೆ ಮತ್ತೆ ಮಾತುಕತೆಗೆ ಮುಂದಾಗಿರೋದು ದೋವಲ್ ಅವರ ಈ ದಿಟ್ಟತನದ ಎಫೆಕ್ಟ್ ಅಂತಾನೆ ಹೇಳಲಾಗ್ತಾ ಇದೆ. ಇದು ಹಳೆ ಇಂಡಿಯಾ ಅಲ್ಲ ಅಂತ ಟ್ರಂಪ್ಗೆ ಈಗ ಅರ್ಥವಾದಂತಿದೆ. ದೆಹಲಿಯಿಂದ ಅಮೆರಿಕಕ್ಕೆ ಹೋಗಿರೋ ಮೆಸೇಜ್ ಒಂದೇ: ನಾವು ಡಿಸ್ಕಸ್ ಮಾಡ್ತೀವಿ, ಆದರೆ ನಿಮ್ಮ ಆರ್ಡರ್ಸ್ ತಗೊಳ್ಳೋದಿಲ್ಲ. ಅಮೆರಿಕ ಏನೇನೋ ಡಿಮ್ಯಾಂಡ್ ಇಟ್ಟಿದ್ರೂ ಭಾರತ ಅದಕ್ಕೆಲ್ಲ ತಲೆ ಬಾಗಿಲ್ಲ. ತಾತ್ಕಾಲಿಕ ಒತ್ತಡಕ್ಕೆ ಹೆದರಿ ನಾವು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನ ಅಜಿತ್ ದೋವಲ್ ಜಗತ್ತಿನ ಮುಂದೆ ಪ್ರೂವ್ ಮಾಡಿದ್ದಾರೆ. ಅಜಿತ್ ದೋವಲ್ ಅಂದ್ರೇನೆ ಹಾಗೆ, ಅವರ ಮಾತು ಕಮ್ಮಿ ಆದರೆ ಕೆಲಸ ಜಾಸ್ತಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಈ ರಾಜತಾಂತ್ರಿಕ ಚದುರಂಗದ ಆಟದಲ್ಲಿ ಅಮೆರಿಕದಂತಹ ದೊಡ್ಡಣ್ಣನಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ನಮ್ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಕೆಂಡ ಕಾರ್ತಾ ಇದ್ದ ಟ್ರಂಪ್ ಆಡಳಿತಕ್ಕೆ ಭಾರತದ ಶಕ್ತಿ ಏನು ಅನ್ನೋದನ್ನ ಅಜಿತ್ ದೋವಲ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ.